ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಶನಿವಾರದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಹೇಳಮ್ಮ. ಗುರುಜಿ, ನನಗೆ ಮದುವೆ ಆಗಿದ್ದು 4 ವರ್ಷನೇ ಗಂಡ ಇದ್ದಿದ್ದು. ಸತ್ತೋದ್ರು 2 ಹೆಣ್ಮಕ್ಳು ಗುರುಜಿ. ದೊಡ್ಡ ಹುಡುಗಿ 15 ವರ್ಷ, ಚಿಕ್ಕ ಹುಡುಗಿಗೆ 12 ವರ್ಷ ಗುರುಜಿ. ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್, ವೀಸಿಂಗ್ ಎಲ್ಲ ಬಂದ್ಬಿಟ್ಟಿದೆ ಗುರುಜಿ. ಇಷ್ಟು ವಯಸ್ಸಿಗೆ ನನಗೆ ಟೈಲರಿಂಗ್ ಮಾಡಿ ಜೀವನ ಮಾಡ್ತಾ ಇರೋದು ಗುರುಜಿ. ಏನ್ ಮಾಡೋದು ಗುರುಜಿ? ಯಾವಾಗ್ಲೂ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಈ ಸ್ಕೂಲಲ್ಲೇ ವಿದ್ಯಾವಂತರವಾಗಿ ಮಾಡ್ತಾ ಇದ್ದೀನಿ ಮಾಡಿ. ಖಂಡಿತ ಒಳ್ಳೇದಾಗತ್ತೆ, ಚಿಂತೆ ಮಾಡೋದಿಲ್ಲ. ವೀಸಿಂಗ್ ಪ್ರಾಬ್ಲಮ್ಗೆ ಆಯಾಸ ಇದೆ, ದಮ್ ಇದೆ, ನಡಿಲಿಕ್ಕಾಗಲ್ಲ, 10 ಹೆಜ್ಜೆ ನಡೆದರೆ ಆಯಾಸ ಪಡ್ತಿದ್ದೀರಿ, ಅಂತಹವರಿಗೆ ಸೂಕ್ತವಾದಂತಹ ಒಂದು ಮೆಡಿಸಿನ್ ಇದೆ. ಈ ನಾಗದಾಳಿ ಸೊಪ್ಪು ನೋಡಿದ್ದೀರಾ? ನಾಗದಾಳಿ ಸೊಪ್ಪು ಕೇಳಿದ್ಯಮ್ಮ? ನಾಗದಾಳಿ ಸೊಪ್ಪು, ನೀಲಗಿರಿ ತೈಲ, ಇದನ್ನ ಯಾರಾದರೂ ಬರ್ಕೊಳ್ಳಿ, ಬರೆದು ಆಮೇಲೆ ಅವ್ರಿಗೂ ಕೊಡಿ, ನೀವು ಇಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ನಾಗದಾಳಿ ಸೊಪ್ಪು, ಪಚ್ಕರ್ಪುರ, ನೀಲಗಿರಿ ತೈಲ, ದೊಡ್ಡಪತ್ರೆ ಸೊಪ್ಪು, ತುಳಸಿ, ವಿಳೆದೆಲೆ, ಇದಿಷ್ಟೂ ಸಹಿತ ಸ್ವಲ್ಪ ಚೆನ್ನಾಗಿ ಒಂಚೂರು ಲೈಟಾಗಿ ಹೆಂಚಿನ ಮೇಲೆ ಬಿಸಿ ಮಾಡಿಬಿಟ್ಟು ಅದರ ರಸ ತೆಗಿಬೇಕು. ಎಲ್ಲದರ ರಸವನ್ನು ತೆಗೆದು ಪಚ್ಕರ್ಪುರದಲ್ಲಿ ಮಿಕ್ಸ್ ಮಾಡಿ ಅದನ್ನು ನಿಮ್ಮ ಎದೆಯ 2 ಭಾಗದ ಪಕ್ಕೆಗಳಿಗೆ, ಎದೆಗೂಡು ಮಧ್ಯಭಾಗದಲ್ಲಿ, ಬೆನ್ನ ಹತ್ರ ಮತ್ತು ಕಂಠದ ಹತ್ರ, ಕಿವಿ ಹಿಂಭಾಗ ಇಷ್ಟು ಕಡೆ ಹಚ್ಚಿ ವೀಸಿಂಗ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಆದರೂ ಇದು ಚಳಿಗಾಲದಲ್ಲಿ ಮಾಡಬಾರ್ದು, ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಬೇಕು. ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡ್ರೆ ಚಳಿಗಾಲದಷ್ಟೊತ್ತಿಗೆ ನಿಮಗೆ ಕಡಿಮೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ನಮಸ್ಕಾರ ಈ ಊರಿನ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ ಗುರುಜಿ. ಇದೊಂದು ಮಾತು ಗುರುಜಿ, ಮಾನಸಿಕ ಕಾಯಿಲೆ ಇದೆ, ನಾನು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಿಸ್ಕೊಂತಾ ಇದ್ದೀನಿ ಗುರುಜಿ. ಟ್ಯಾಬ್ಲೆಟ್ ತಿಂದ್ರೆ ನನಗೇನು ಇಲ್ಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಜನಗಳೆಲ್ಲ ನನ್ನ ಕೆಟ್ಟೋಳು ಅಂತಾರೆ. ಆ ಟೈಮಿಗೆ ನಾನು ಏನ್ ಮಾತಾಡ್ತೀನೋ ನಂಗೆ ಗೊತ್ತಿಲ್ಲ. ಆದ್ರೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ಗುರುಜಿ, ನಮ್ಮ ತಂದೆಯವ್ರನ್ನ ನೋಡ್ತೀನಿ. ಅದು ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ, ಜ್ಞಾನ ಮಾಡ್ತೀನಿ, ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನು ಹೇಳ್ಕೊಂತೀನಿ. ಈ ಜನಗಳು ನನ್ನ ಈ ಊರಲ್ಲಿ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ಗುರುಜಿ. ಹೊಡಿತಾರೆ, ನನ್ನ ಬೈತಾರೆ, ಹುಚ್ಚಿ ಅಂತ ಹೇಳ್ತಾರೆ. ಎಷ್ಟು ಕಷ್ಟದಿಂದ ಹೇಳ್ತಾರೆ ಗೊತ್ತಾ ಗುರುಜಿ? ನಾನು ಎಲೆಕ್ಟ್ರಾನಿಕ್ ಸಿಟಿ ಕೆಲ್ಸಕ್ಕೆ ಹೋಗೋದು, ಅಲ್ಲಿಂದ ಬಂದು ಇಲ್ಲಿ ನನ್ನ ತಂದೆಯವರು ಇವರನ್ನು ನೋಡ್ತಾ ಇದ್ದೀನಿ. ನನಗೆ ಗಂಡ ಇಲ್ಲ, ಒಂದೇ ಮಗ, ಬೆಂಗಳೂರಲ್ಲಿ ಓದಿಸ್ತಾ ಇದ್ದೀನಿ. ನಾನು 25 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ನನಗೆ ಇಷ್ಟೆಲ್ಲ ಇದ್ಮೇಲೆ ನಿನಗೆ ಹೆಂಗಮ್ಮ ಹುಚ್ಚು? ಹೌದು ಗುರುಜಿ, ನೈಟ್ ಆದರೆ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದರೆ, ಇಲ್ಲಾಂದರೆ ಮಂತ್ರಾಲಯ ಕರ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಸಾಯಿಬಾಬಾ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಮ್ಮ, ಇದು ನಿನ್ನ ಮನಸ್ಥಿತಿ. ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ, 10 ಜನ ನಿನ್ನನ್ನು ತೆಗಳಿ ಮಾತಾಡ್ತಿರ್ತಾರಲ್ಲ, ಆ ತೆಗಳಿಕೆ ನಿನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹೌದು ಗುರುಜಿ. ನಿನಗೆ ಇದಕ್ಕೆ ಮಾತ್ರೆಗಿನ್ನ ಒಳ್ಳೆ ಮೆಡಿಸಿನ್ ನಾನು ಕೊಡ್ತೇನೆ. ಏನು ಗುರುಜಿ? ನೀನ್ ಪ್ರತಿ ದಿವಸ ರಾತ್ರಿ ಮಾತ್ರೆ ತಗೋಬೇಕು ಅಂದಲ್ಲ, ಆ ಮಾತ್ರೆ ತಗೊಳ್ಳೋದಕ್ಕೆ ಅರ್ಧ ಗಂಟೆ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಒಂದು 9 ತುಳಸಿ ದಳ ತಂದ್ಕೋ. ತುಳಸಿ ದಳನ ಹಗಲು ಕಿತ್ತಬೇಕು, ರಾತ್ರಿ ಕಿತ್ತಬಾರದು. ಹಗಲೇನೆ ಕಿತ್ತಿರ್ತಕ್ಕಂಥ 9 ತುಳಸಿ ದಳನ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ನೀನೇನು ಹರೇ ರಾಮ ಹರೇ ಕೃಷ್ಣ ಹೇಳಿದ್ಯಲ್ಲ, ಅದೇ ಮಂತ್ರವನ್ನ ಹೇಳ್ಕೊಂಡು ಆ 9 ತುಳಸಿ ದಳನ್ನ ಅಗದು ನಿಧಾನಕ್ಕೆ ಅದರ ರಸ ತಗೋ. ಇದಿಷ್ಟು ಒಂದು 9 ದಿವಸ ಇದು ಮಾಡು. ನಿನ್ನಲ್ಲಾಗೋ ಬದಲಾವಣೆ ನೋಡಮ್ಮ. ನಿಂದಕರಿರಬೇಕು ಹಂದಿಗಳ ತರಹ. ಈ ಊರಲ್ಲಿ ಹಂದಿಗಳಿದ್ರೆ ಊರನ್ನ ಸ್ವಚ್ಛ ಮಾಡತ್ತೆ. ಹಾಗೆ ನಿಂದಕರು ನಿನಗಿದ್ರೆ ಅವರೇ ನಿನ್ನ ಸೆಕ್ಯೂರಿಟಿ. ಈ ನಿಂದಕರಿದಾರಲ್ಲ, ನಿನ್ನ ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿನ್ನ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬೀಳ್ದಿರಲಿ ಅಂತ. ಇದಕ್ಕೆ ನೀನು ಭಯ ಬೀಳ್ಬೇಡ ತಾಯಿ, ಅವರೇ ನಿನ್ನ ಮನೆ ದೇವರು. ಯಾರು ನಿನ್ನನ್ನು ನಿಂದಿಸ್ತಾರೆ ಅವರು ನಿನ್ನ ಮನೆ ದೇವರು. ನೀನು ಧೈರ್ಯವಾಗಿರು, ನಗ್ನಗ್ತಾ ಇರು, ಯಾವ ಸಮಸ್ಯೆ ನಿನಗಿಲ್ಲ. ಒಳ್ಳೇದಾಗ್ಲಿ ತಾಯಿ.